we are moving to a ನ್ಯೂ ಹೌಸ್. ನಮ್ಮ ಭಾರತದ ಕರ್ನಾಟಕದ ಉಡುಪುಗಳನ್ನ ತೊಟ್ಕೊಂಡು ರೆಡಿ ಆಗಿದ್ದೀವಿ ಹೊಸ ಮನೆ ಒಳಗಡೆ ಹೋಗೋದಕ್ಕೆ. ಮೇಲೆ ಫಸ್ಟ್ ಟೈಮ್ ರಂಗೋಲಿ ಹಾಕಿದಿಲ್ಲಿ, ಯಾಕಂದ್ರೆ ಇಲ್ಲಿ ನಾನು ರಂಗೋಲಿ ಹಾಕಕ್ಕೆ ಅವಕಾಶ ಇತ್ತು. ಆ ಮನೇಲಿ ನಾವು ಮುಂಚೆ ಇದ್ದಿದ್ದ ಮನೇಲಿ ಹಾಕಕ್ಕೆ ಅವಕಾಶ ಇರಲಿಲ್ಲ. ಹಾಲು ಉಕ್ಕದಂಗೆ ನಮ್ಮ ಜೀವನದಲ್ಲಿ ಸಂತೋಷನೂ ಉಕ್ಕಿ ಉಕ್ಕಿ ಬರಲಿ ಅಂತ ಹೇಳಿ ದೇವರೊಳಗೆ ಪ್ರಾರ್ಥನೆ ಮಾಡ್ಕೊಂಡ್ವಿ ನಾವು. ಆ ಹಾಲನ್ನ ಇಬ್ರು ಕುಡಿದು ಫುಲ್ ಖುಷಿಯಾಗಿ ಬಿಸಿ ಬಿಸಿ ಹಾಲು ಕುಡ್ಕೊಂಡು ನಮ್ಮ ಹಾಲು ಉಕ್ಸೋ ಕಾರ್ಯಕ್ರಮನ ಕಂಪ್ಲೀಟ್ ಮಾಡ್ಕೊಂಡು. ಹಾಯ್ ಗೈಸ್, ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ರಿಗೂ. ಎಸ್, ಇವತ್ತಿನ ವ್ಲಾಗ್ದು ಮೋಟೋ ಅಲ್ಲ, ಏನಕ್ಕೆ ವ್ಲಾಗ್ ಮಾಡ್ತಾ ಇದೀವಿ ಅಂದ್ರೆ ವಿ ಆರ್ ಮೂವಿಂಗ್ ಟು ಅ ನ್ಯೂ ಹೌಸ್. ಸೊ ಕೀಸ್ ಎಲ್ಲ ಕೊಟ್ಟಿದ್ದಾರೆ ನಮ್ಗೆ. ಡೋಂಟ್ ವರಿ, ಯೂಟ್ಯೂಬ್ ಇಂದ ದುಡ್ಡು ಬಂದೆಲ್ಲ ಮಾಡ್ತಾ ಇದ್ದಾರೆ ಅಂತ ಅನ್ಕೋಬೇಡಿ, ನಾ ಆರೆಂಜ್ ಬೆಳೆದಿ. ನಾವು ವಿ ಆರ್ ಮೂವಿಂಗ್ ಟು ಅ ನ್ಯೂ ಹೌಸ್, ಅಂದ್ರೆ ಇಟ್ ಇಸ್ ಆಲ್ಸೋ ರೆಂಟೆಡ್ ಹೌಸ್. ಇವಾಗ ಇದ್ದಿದ್ ರೆಂಟ್ ಹೌಸ್ ನ ನಾವು ಖಾಲಿ ಮಾಡ್ಕೊಂಡು ಹೊಸ ಕಡೆ ಹೋಗ್ತಾ ಇದೀವಿ. ಐ ಮೀನ್ ಅದು ನಾವು ವ್ಲಾಗ್ ಅಂತ ಮಾಡೋದಕ್ಕಿಂತ ಮುಂಚೆನೆ ಇಟ್ ವಾಸ್ ಪ್ಲಾನ್ಡ್. ಬಟ್ ಅದೇ ಇದೇ ಟೈಮಲ್ಲಿ ನಾವು ವ್ಲಾಗ್ ಮಾಡ್ತಾ ಇದೀವಿ, ಸೊ ಅದಕ್ಕೆ ಕ್ಯಾಪ್ಚರ್ ಮಾಡ್ತಾ ಇದೀವಿ. ಎಸ್. ಸೊ ನಾವು ಈಗ ಹೋಗಿ ನಿಮ್ಗೆ ಹೊರಗಡೆಯಿಂದ ನಮ್ಮ ಮನೆ ತೋರಿಸ್ತೀವಿ, ಬಿಕಾಸ್ ನಾವು ಫಸ್ಟ್ ಟೈಮ್ ಹೋಗಿ ಓಪನ್ ಮಾಡೋದು. ಆಮೇಲೆ ಹಾಲು ಉಕ್ಸಿ ಅದೆಲ್ಲ ಮಾಡ್ತೀವಿ. Stay tuned. Very excited and hopefully this house will bring us more luck and more prosperity. Yes. We want guys you to wish us and obviously ನಮಗೆ ಆಶೀರ್ವಾದ ಮಾಡಿ ಪ್ಲೀಸ್. Yes, and subscribe ಮಾಡ್ಕೊಳ್ಳಿ. ಸೊ ನಾವು ಬೆಳಗ್ಗೆ ಹೇಳ್ದಂಗೆ ಮೂವಿನ ಆಗೋದಕ್ಕೆ ಎಲ್ಲ ರೆಡಿ ಆಗಿದ್ದೀವಿ. ನಿಮಗೆ ಕಾಣಿಸ್ತಿರ್ಬೋದು, ನಾವು ನೀಟಾಗಿ ಇಟ್ಕೊಂಡು ನಮ್ಮ ಭಾರತದ ಕರ್ನಾಟಕದ ಉಡುಪುಗಳನ್ನ ತೊಟ್ಕೊಂಡು ರೆಡಿ ಆಗಿದ್ದೀವಿ ಹೊಸ ಮನೆ ಒಳಗಡೆ ಹೋಗೋದಕ್ಕೆ. ದೇವರೆಲ್ಲ ಇಟ್ಕೊಂಡು ಹೋಗ್ತೀವಿ. ಈಗ ಹೊರಡ್ತೀವಿ. ಅಲ್ಲಿ ಹೋದ್ಮೇಲೆ ನಮ್ಮ ಚಿಕ್ಕದಾಗಿ ನಾವೇನ್ ಪೂಜೆ ಮಾಡ್ತೀವಿ ಮತ್ತೆ ಏನ್ ಹಾಲು ಕುಸ್ತೀವಿ ಎಲ್ಲದನ್ನು ವಿಡಿಯೋ ಮಾಡ್ತೀವಿ. ನೋಡಿ, ನಮ್ಮ ಹೊಸ ಮನೆ ಕೂಡ ತೋರಿಸ್ತೀವಿ. ಖಾಲಿಯಾಗಿ ಕಾಣುತ್ತೆ, ಬಟ್ ತೋರಿಸ್ತೀವಿ. ಹೋಮ್ ಟೂರ್ ಇನ್ನೂ ಆಮೇಲೆ ಮಾಡ್ತೀವಿ. ಎಸ್, ಈಗ ಸದ್ಯಕ್ಕೆ ಬಸ್ಟ್ ಹಾಲು ಉಕ್ಸಿ ಏನೇನು ಪೂಜೆ ಮಾಡೋದು ಒಂದು ಸಣ್ಣದಾಗಿ ಅದನ್ನ ಇವಾಗ ಹಾಕ್ತೀವಿ. ಎಸ್. ಸೊ ಅಲ್ಲಿ ಹೋದ್ಮೇಲೆ ನಿಮ್ಗೆ ಮತ್ತೆ ಸಿಗ್ತೀವಿ. ಮೊದಲನೇ ಬಾರಿಗೆ ಮನೆಗೆ ಹೋಗ್ತಾ ಇದೀವಿ ಅಂತ ಹೇಳಿ ಫಸ್ಟ್ ಸ್ಟೆಪ್ ನಾವು ಮಾಡಿದ್ದೆ ಹೊಸಲು ಪೂಜೆ ಮಾಡಬೇಕು ಅಂತ ಹೇಳಿ ನೀಟಾಗಿ ಹೊಸಲೆಲ್ಲ ತೊಳೆದು ಅದಕ್ಕೆ ರಂಗೋಲಿ ಹಾಕಿ ಪೂಜೆ ಮಾಡಿ ಕುಂಕುಮ ಇಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ವಿ. ನಾನು ಯು ಕೆಗೆ ಬಂದಮೇಲೆ ಫಸ್ಟ್ ಟೈಮ್ ರಂಗೋಲಿ ಹಾಕಿದ್ದಿಲ್ಲಿ, ಯಾಕಂದರೆ ಇಲ್ಲಿ ನಾನು ರಂಗೋಲಿ ಹಾಕೋಕ್ಕೆ ಅವಕಾಶ ಇತ್ತು. ಆ ಮನೇಲಿ ನಾವು ಮುಂಚೆ ಇದ್ದಿದ್ದ ಮನೇಲಿ ಹಾಕೋಕ್ಕೆ ಅವಕಾಶ ಇರಲಿಲ್ಲ. ಇಬ್ಬರು ಒಟ್ಟಿಗೆ ರೆಡಿಯಾಗಿ ಒಳಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಬಲ್ಗಾಲಿಟ್ಟು ಒಳಗಡೆ ಹೊರಟ್ವಿ. ನೆಕ್ಸ್ಟು ಹಾಲು ಉಕ್ಸ್ಬೇಕಾಗಿತ್ತು. ಸೊ ಅದಕ್ಕೆ ದೇವರ ಲೈಟ್ ರೆಡಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳಿ ರಂಗೋಲಿ ಹಾಕಿ ನಮ್ಮ ಮನೆ ದೇವರಾದ ಯೋಗ ನರಸಿಂಹಸ್ವಾಮಿ ಮುದಿಗೆರೆಯಲ್ಲಿ ಇರೋದದು. ಸೊ ಆ ದೇವ್ರದ್ದು ಒಂದು ಫೋಟೋ ಇಟ್ಟು ಬೇರೆ ನಮ್ಮ ಮನೇಲಿರೋ ವಿಗ್ರಹಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ತೊಳೆದು ಅದಕ್ಕೆ ಎಲ್ಲ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡಿ ಹಾಲು ಉಕ್ಸೋದಕ್ಕೆ ರೆಡಿ ಮಾಡಿಕೊಂಡೆ. ದೇವ್ರ ಪೂಜೆ ಎಲ್ಲ ಮಾಡಿ ಊದ್ಕಡ್ಡಿ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ದೇವರಿಗೆ ನೆಕ್ಸ್ಟು ಹಾಲು ಉಕ್ಸೋದಕ್ಕೆ ಸ್ಟವ್ನ ರೆಡಿ ಮಾಡಿಕೊಂಡೆ.
ಸ್ಟವ್ ಎಲ್ಲ ಒರೆಸಿ ನೀಟಾಗಿ ರಂಗೋಲಿ ಹಾಕೊಂಡು ಪುಟ್ಟದಾಗಿ ಅದಕ್ಕೂ ಹೂವು ಇಟ್ಟು ಅಗ್ನಿದೇವನಿಗೆ ನಮಸ್ಕಾರ ಮಾಡಿಕೊಂಡು ನಾವು ಹಾಲು ಉಕ್ಸೋದಕ್ಕೆ ಪಾತ್ರೆ ಇಟ್ಟು ರೆಡಿ ಮಾಡ್ಕೊಂಡ್ವಿ. ಸೊ ಫೈನಲಿ ಹಾಲು ಉಕ್ದಂಗೆ ನಮ್ಮ ಜೀವನದಲ್ಲಿ ಸಂತೋಷನೂ ಉಕ್ಕಿ ಉಕ್ಕಿ ಬರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ವಿ ನಾವು. ಆ ಹಾಲನ್ನ ಇಬ್ರು ಕುಡಿದು ಫುಲ್ ಖುಷಿಯಾಗಿ ಬಿಸಿ ಬಿಸಿ ಹಾಲು ಕುಡ್ಕೊಂಡು ನಮ್ಮ ಹಾಲು ಉಕ್ಸೋ ಕಾರ್ಯಕ್ರಮನ ಕಂಪ್ಲೀಟ್ ಮಾಡ್ಕೊಂಡು ಮನೆ ಶಿಫ್ಟಿಂಗ್ ಕಡೆಗೆ ಹೊರಟ್ವಿ. ಇಲ್ಲಿ ನಮ್ಮ ಬ್ಯಾಕ್ ಯಾರ್ಡ್ ಅಲ್ಲಿ ತಗೊಂಡಿರೋ ಒಂದು ಕೆಲವಷ್ಟು ಪಿಕ್ಚರ್ಸ್ ವಿಡಿಯೋಸ್ನೆಲ್ಲ ಹಾಕಿದೀವಿ. ಹೊಸ ಮನೆಗೆ ಬಂದು ಹೊಸ ಐಡಿಯಾಸ್ ಇಂದ ಹೊಸ ಕಂಟೆಂಟ್ ಗಳನ್ನ ಮಾಡಿ ಹಾಕ್ತಿವಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಸೊ ಎಲ್ಲಾ ಹೊಸ ವಿಡಿಯೋಗಳಿಗೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಸಿಗುವ.